ಹಸಿ ಬಾಣಂತಿಗೆ ಕೊಡುವಂಥ ಕುದಿಮೆಣಸು ಮಾಡ್ತಾಯಿದ್ದೀನಿ. ಬಾಣಂತಿಗೆ ಸಾಧಾರಣವಾಗಿ ಪಥ್ಯದ ಅಡುಗೆಗಳನ್ನೇ ಕೊಡಬೇಕು. ಶೀತ ಆಗುವಂಥ ಯಾವುದೇ ಪದಾರ್ಥಗಳನ್ನು ಕೊಡಬಾರ್ದು. ಕುದಿಮೆಣಸು ಮಾಡೋಕ್ಕೆ ಮೊದಲಿಗೆ ನಾನು ಒಂದು ಹೇರಳೆಕಾಯಿ ತೊಗೊಂಡಿದ್ದೀನಿ. ನಾನು ವಿಡಿಯೋಗೆ ತೋರ್ಸೋಕ್ಕೆ ಅಂತ ಮಾಡ್ತಾ ಇರೋದ್ರಿಂದ ಸ್ವಲ್ಪನೇ ಮಾಡ್ತಾಯಿದ್ದೀನಿ. ಬಾಣಂತಿಗೆ ಈ ಕುದಿಮೆಣಸನ್ನು ಯಾವಾಗ ಕೊಡಬೇಕು, ಹೇಗೆ ಕೊಡಬೇಕು ಅನ್ನೋದನ್ನು ಆಮೇಲೆ ಹೇಳ್ತೀನಿ. ಮೊದಲಿಗೆ ಹೇರಳೆಕಾಯಿನ ಹೆಚ್ಚಿಬಿಟ್ಟು ಬೀಜ ಎಲ್ಲ ತೆಗೆದು ರಸ ಹಿಂಡಿ ಇಟ್ಕೊಳ್ತೀನಿ. ಮತ್ತು ನಾನಿಲ್ಲಿ ಕಾಳುಮೆಣಸು ತೊಗೊಂಡಿದ್ದೀನಿ. ಕಾಳುಮೆಣಸು ಸ್ವಭಾವದಲ್ಲಿ ತುಂಬ ಉಷ್ಣ. ನಾನೀಗಾಗಲೇ ಹೇಳಿದ ಹಾಗೆ ಇದರಲ್ಲಿ ಸ್ವಲ್ಪ ಕಾಳುಮೆಣಸನ್ನು ಮಾತ್ರ ಉಪಯೋಗಿಸ್ತೀನಿ. ನಾನು ಒಂದು ಹೇರಳೆಕಾಯಿ ರಸ ಹಿಂಡಿ ಬೀಜ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಒಂದು ಹೇರಳೆಕಾಯಿ ರಸಕ್ಕೆ ಎಷ್ಟು ಹಿಡಿಸುತ್ತೋ ಅಷ್ಟು ಕಾಳುಮೆಣಸನ್ನು ಹಾಕ್ತಾಯಿದ್ದೀನಿ. ಕಾಳುಮೆಣಸು ಹೇರಳೆಕಾಯಿ ರಸದಲ್ಲಿ ಚೆನ್ನಾಗಿ ನೆನೆಯಬೇಕು. ಕಾಳುಮೆಣಸು ಚೆನ್ನಾಗಿ ನೆನೆದು ಹೇರಳೆಕಾಯಿ ರಸನ ಹೀರ್ಕೊಳ್ಬೇಕು. ಒಂದು 5-6 ಗಂಟೆಗಳ ಕಾಲನೇ ಚೆನ್ನಾಗಿ ನೆನೆಯಕ್ಕೆ ಬಿಡ್ತೀನಿ. ನೋಡಿ, ಈಗ ಕಾಳುಮೆಣಸು ಚೆನ್ನಾಗಿ ಹೇರಳೆ ರಸದಲ್ಲಿ ನೆಂದಿದೆ. ನೆನೆದ ಕಾಳುಮೆಣಸನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನುಣ್ಣಗೆ ರುಬ್ತೀನಿ. ಕಾಳುಮೆಣಸು ಚೆನ್ನಾಗಿ ನೆಂದಿದ್ರೆ ರುಬ್ಬೋದು ಸುಲಭ. ಅವಶ್ಯಕತೆ ಅನಿಸಿದ್ರೆ ಸ್ವಲ್ಪ ಹೇರಳೆಕಾಯಿ ರಸ ಹಾಕಿ ರುಬ್ಕೊಳ್ಬಹುದು. ಆದರೆ ಯಾವುದೇ ಕಾರಣಕ್ಕೂ ನೀರು ಹಾಕಬಾರ್ದು. ನಾನು ಇನ್ನೊಂದು ಸ್ವಲ್ಪ ಹೇರಳೆ ರಸ ಹಿಂಡಿದ್ದೀನಿ. ಇದರಿಂದ ನುಣ್ಣಗೆ ರುಬ್ಬಕ್ಕಾಯಿತು. ಈಗ ಒಂದು ಬಾಣಲೆ ಅಥವಾ ಪ್ಯಾನ್ಗೆ 1-2 ಚಮಚ ತುಪ್ಪ ಹಾಕಬೇಕು. ಬಾಣಂತಿಗೆ ಎಣ್ಣೆ ಕೊಡೋ ಹಾಗಿಲ್ಲ, ಹಾಗಾಗಿ ತುಪ್ಪನೇ ಬಳಸಬೇಕು. ತುಪ್ಪ ಕರಗಿದ ಮೇಲೆ ರುಬ್ಬಿದ ಕಾಳುಮೆಣಸು ಹಾಕ್ತಾಯಿದ್ದೀನಿ. ಈಗ ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ರುಚಿಗೆ ಉಪ್ಪು ಹಾಕ್ತಿದ್ದೀನಿ. ಆದಷ್ಟು ಕಲ್ಲುಪ್ಪನ್ನು ಬಳಸಿದ್ರೆ ಒಳ್ಳೆಯದು. ಈಗ ನಾನು ಮಾಡಿ ತೋರಿಸ್ತಾ ಇರೋ ಕುದಿಮೆಣಸನ್ನು ಮಗು ಹುಟ್ಟಿದ 12ನೇ ದಿನದಿಂದ ಬಾಣಂತಿಗೆ ಕೊಡಬೇಕು. ಊಟದ ಮೊದಲ ಅನ್ನದ ಜೊತೆಗೆ ತುಪ್ಪ ಹಾಕಿ ತಿನ್ನಕ್ಕೆ ಬಡಿಸ್ಬೇಕು. ಅದು ಮಧ್ಯಾಹ್ನದ ಊಟ ಆದರೆ ಒಳ್ಳೆಯದು. ಕುದಿಮೆಣಸು, ಶುಂಠಿ ಚಟ್ನಿ, ಕರಿಬೇವಿನ ಚಟ್ನಿ ಅಥವಾ ಪುದೀನ ಚಟ್ನಿ, ಈ 4ರಲ್ಲಿ ಯಾವುದಾದ್ರೂ ಒಂದನ್ನು ಮಗು ಹುಟ್ಟಿದ 12ನೇ ದಿನದಿಂದ 45ನೇ ದಿನದವರೆಗೂ ಮೊದಲ ಅನ್ನದ ಜೊತೆ ತಿನ್ನಕ್ಕೆ ಮಧ್ಯಾಹ್ನದ ಊಟದಲ್ಲಿ ಕೊಟ್ಟರೆ ಒಳ್ಳೆಯದು. ಯಾವುದಾದ್ರೂ ಒಂದನ್ನು ಕೊಡಲೇಬೇಕು. ಶುಂಠಿ ಚಟ್ನಿ ಮತ್ತು ಕರಿಬೇವಿನ ಚಟ್ನಿ ವಿಡಿಯೋ ನಾನು ಈಗಾಗಲೇ ಹಾಕಿದ್ದೀನಿ, ಬೇಕಾದರೆ ಒಂದು ಸಲ ನೋಡಿ. ಈಗ ಕುದಿಮೆಣಸು ಸಿದ್ಧವಾಗಿದೆ. ಬಿಸಿ ಪೂರ್ತಿ ಆರಿದ ಮೇಲೆ ಒಂದು ಡಬ್ಬಿಗೆ ಹಾಕಿ ಎತ್ತಿಟ್ಕೊಳ್ಬೇಕು. ಇದು ಸಾಧಾರಣವಾಗಿ ಕೆಡೋದಿಲ್ಲ. ಅಷ್ಟು ಕೆಡುತ್ತೆ ಅನಿಸಿದ್ರೆ ಫ್ರಿಜ್ನಲ್ಲಿ ಇಟ್ಕೊಳ್ಬಹುದು. ಆದರೆ ಬಾಣಂತಿಗೆ ಬಡಿಸುವಾಗ ಮಾತ್ರ ರೂಮ್ ಟೆಂಪ್ರೇಚರ್ನಲ್ಲೇ ಇರಬೇಕು. ಊಟದ ಸಮಯದ 1-2 ಗಂಟೆಗಳ ಕಾಲ ಮುಂಚೆ ತೆಗೆದುಬಿಟ್ಟು 1 ಚಮಚ ಕುದಿಮೆಣಸನ್ನು ಆಚೆ ಇಟ್ಕೊಂಡ್ಬಿಟ್ರೆ ಬಾಣಂತಿಗೆ ಬಡಿಸುವಾಗ ರೂಮ್ ಟೆಂಪ್ರೇಚರ್ಗೆ ಬಂದಿರುತ್ತೆ, ಸರಿ ಹೋಗುತ್ತೆ. ಇದನ್ನು ಬಿಸಿ ಅನ್ನದ ಜೊತೆಗೆ ಕೊಡಬೇಕು. ಬಾಣಂತಿಗೆ ಆರಿದ ಅನ್ನ ಕೊಡೋ ಹಾಗಿಲ್ಲ. ನಿಮಗೆ ಈ ಕುದಿಮೆಣಸಿನ ವಿಡಿಯೋ ಉಪಯೋಗ ಆಗಿದೆ ಅಂದರೆ ನಂಗೆ ಖಂಡಿತ ತಿಳಿಸಿ. ನಿಮ್ಮ ಸುತ್ತಮುತ್ತ ಯಾರಾದರೂ ಬಾಣಂತಿ ಇದ್ದರೆ ಅವ್ರಿಗೂ ಖಂಡಿತ ಕಳಿಸಿ, ಉಪಯೋಗ ಆಗಲಿ. ಇನ್ನೊಂದು ವಿಡಿಯೋನಲ್ಲಿ ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ.